ಅಬೇ ಅಬೇ ಅಣ್ಣ ಸಾಹೇಬ್ರು 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 ಯಾರು ಮೊಬೈಲ್ ಅಂತ ಹಿಂದೆ ಬರೋಣ ನೀವು ಈ ದಿನದಂದು ಧರ್ಮದ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಪಠಣೆಯನ್ನು ಮಾಡೋದಿದ್ದೀವಿ. ಹಾಗಾಗಿ ದಯಮಾಡಿ ಎಲ್ಲ ಭಗವಂತಂ ಅಭಿವಾದಿ. ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಪದ್ಯ ಇದು. ಮಾನ್ಯ ಸಚಿವರು ಡಾಕ್ಟರ್ BR ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನ. ಅವರು ನಮ್ಮನ್ನು ಅಗಲಿ 68 ವರ್ಷಗಳಾಯಿತು. ಅವರು ನಮ್ಮನ್ನು ಅಗಲಿಲ್ಲ. ಯಾಕೆ ಅಂದರೆ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರ ಒಂದು ಭಾವ ಇದ್ದೇ ಇದೆ. ಇವತ್ತು ನಾನು ನೀವು ಎಲ್ಲ ಈ ಮಟ್ಟಕ್ಕೆ ಬಂದು ನಿಂತಿದ್ದೀವಿ ಅಂದರೆ ಅವರು ನೀಡಿರುವ ಸಂವಿಧಾನದ ಒಂದು ಭಾಗವಾಗಿ ನಾವು ಇವತ್ತು ನಿಂತಿದ್ದೀವಿ. ಪ್ರತಿದಿನ ಅವರ ನೆನಪು ನಮ್ಮ ಮನಸ್ಸಿನಲ್ಲಿ ಕಣ್ಣು ಮುಂದೆ ಇದ್ದೇ ಇದೆ. ಯಾರು ದೀನರು ದಲಿತರು ಯಾರಿದರೆ ಸಮಾಜದ ಅತ್ಯಂತ ತಳಮಟ್ಟದಲ್ಲಿ ಇದ್ದರೋ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಒದಗಿಸುವಂತಹ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಅದಕ್ಕೆ ಪ್ರತಿರೂಪವಾಗಿ ಇವತ್ತು ಕಟ್ಟ ಕಡೆ ಮನುಷ್ಯನು ಕೂಡ ಸಮಾಜಮುಖಿಯಾಗಿ ಬಂದು ಇವತ್ತು ನಿಂತಿದ್ದಾನೆ, ಅವನ ಜೀವನವನ್ನು ಕಟ್ಕೊಂಡಿದ್ದಾನೆ. ಅದು ಎಲ್ಲ ಯಶಸ್ಸು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಲ್ಲಬೇಕು. ಜೊತೆಗೆ ಅವರ ಆಶಯ ಏನಿತ್ತು ಆ ಆಶಯವನ್ನು ನಾವು ಈಡೇರಿಸೋದ್ರ ಮೂಲಕ ಅವರಿಗೆ ನಾವು ನಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕೆ ಹೊರತು ಬೇರೆ ವಿಚಾರದಲ್ಲಿ ಅಲ್ಲ. ಅವರ ಆಶಯವನ್ನು ಈಡೇರಿಸೋದು ಅಂದರೆ ದೀನದಲಿತರನ್ನು ಮುನ್ನೆಲೆಗೆ ತರೋದು. ನಮ್ಮ ಭಾರತವನ್ನು ಪ್ರಪಂಚದ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿ ಮುನ್ನಡೆಸೋದೇ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಅವರ ಆಶಯವನ್ನು ಈಡೇರಿಸಿದ ಮಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಆ ನಿಟ್ಟಿನಲ್ಲಿ ಅಂತ ಸಾಮಾನ್ಯರು ಎಲ್ಲರೂ ಸಾಮಾನ್ಯರು ಎಲ್ಲ ರೈಟ್ಸ್ ಇದೆ. ಎಲ್ಲ ರೈಟ್ಸ್ ಎಲ್ಲರೂ ಬದುಕಬಹುದು, ಯಾರು ದೊಡ್ಡವರಿಲ್ಲ ಯಾರು ಹಿರಿಯವರಿಲ್ಲ, ಎಲ್ಲ ಜನರು ಒಂದೇ ಅಂತ ನನಗೆ ಸಂವಿಧಾನ ಕೊಟ್ಟು ಇಡೀ ಲೋಕದಲ್ಲಿ ಯಾವ ಸಂವಿಧಾನ ಎಲ್ಲ ಸಂವಿಧಾನ ಅಂತ ಎಲ್ಲರೂ ಜೊತೆಗೆ ಕರ್ಕೊಂಡು ಸಂವಿಧಾನ ಅಂತ ನಮ್ಮದೇ ಸಂವಿಧಾನ ಆ ರೀತಿ ಸಂವಿಧಾನ ಕೊಟ್ಟು ಎಷ್ಟು ವರ್ಷ ಆದರೂ ಈಗಾಗಲೇ ನಾವು 75ನೇ ವರ್ಷ ಇದನ್ನು ನವೆಂಬರ್ 20ನೇ ತಾರೀಕು ನಾವು ಆಚರಣೆ ಮಾಡ್ತೀವಿ. ಇಷ್ಟು ವರ್ಷ ಆದಮೇಲೆ ಇನ್ನೂ 100 ವರ್ಷ ಮುಂದೆ ಹೋಗುವಂಥದ್ದು ನಮ್ಮ ಸಂವಿಧಾನ ಮಾತ್ರ. ಆ ಸಂವಿಧಾನ ಕೊಟ್ಟ ನಮ್ಮ ಅಂಬೇಡ್ಕರ್ ಅವರಿಗೆ ರೆಸ್ಪೆಕ್ಟ್ಸನ್ನು ಸಲ್ಲಿಸಿ ಈ ಆಚರಣೆ ಇಡೀ ದೇಶವನ್ನು ಬದಲಾಯಿಸಿದ್ದಾರೆ ಅಂದರೆ ಈ ವ್ಯಕ್ತಿ ಮುಂಚೂಣಿಯಲ್ಲಿ ಇರ್ತಾರೆ. ಇವರಿಂದ ನಾವಿವತ್ತು ಎಲ್ಲರೂ ಇಲ್ಲಿ ಕೂತ್ಕೊಂಡು ಸಮಾನವಾಗಿ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂದರೆ ದಿಸ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್ ಆಫ್ ದಟ್ ಪರ್ಸನ್. ಯಾವುದೇ ಒಂದು ವ್ಯಕ್ತಿ ಇಲ್ಲದೆ ಇರಬೇಕಾದ್ರೆ ಅವ್ರನ್ನ ನೆನೆಸ್ಕೊಳ್ತೀವಲ್ಲ, ನಾಟ್ ಬಿಕಾಸ್ ದಟ್ ಪರ್ಸನ್ ವಾಸ್ ವೆಲ್ತಿ, ನಾಟ್ ಬಿಕಾಸ್ ದಟ್ ಪರ್ಸನ್ ವಾಸ್ ವೆರಿ ಗುಡ್ ಲುಕಿಂಗ್ ಆರ್ ಸಮಥಿಂಗ್, ಬಟ್ ಬಿಕಾಸ್ ಆಫ್ ಹಿಸ್ ವರ್ಕ್. ಅವರ ಕೃತಿ, ಅವರ ಕಾರ್ಯ ಇವತ್ತು ನಾವು ನೆನೆಸ್ಕೊಳ್ತಾ ಇರೋದು ಅವ್ರು ಮಾಡಿದಂಥ ಕೆಲಸ. ಆ್ಯಂಡ್ ಸ್ಪೆಷಲಿ ವಿಮೆನ್, ದಯವಿಟ್ಟು ಅಂಬೇಡ್ಕರ್ ಅವರು ಬರ್ದಿರೋ ಅಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರೋ ಅಂಥ ಬುಕ್ಸ್ ತಾವು ಓದಿ ವಿಮೆನ್ ವಿಲ್ ಫೀಲ್ ವೆರಿ ವೆರಿ ಪ್ರೌಡ್ ಆಫ್ ದಟ್ ಪರ್ಸನಾಲಿಟಿ. ಅವರು ಇವಾಗಲ್ಲ, ಅವರು ಒಂದು ಸೆಂಚುರಿ ಹಿಂದೆನೇ ಹೆಣ್ಮಕ್ಳಿಗೂ ಸಹ ಈಕ್ವಲ್ ಆಪರ್ಚುನಿಟಿ ಕೊಡಬೇಕು. ಕೊಟ್ಟರೆ ಅವ್ರು ಯಾವ ರೀತಿ ಮುಂದೆ ಬರ್ತಾರೆ ಅನ್ನೋದು ಅವ್ರು ಆವಾಗ ಹೇಳಿದರು. ಇವತ್ತು ನಾವು ಕೂತ್ಕೊಂಡು ಇಲ್ಲಿ ವಿ ಆರ್ ರಿಯಲಿ ಎಂಜಾಯಿಂಗ್ ದ ಫ್ರೂಟ್ಸ್ ಆಫ್ ವಾಟ್ ಹಿ ಹ್ಯಾಸ್ ಗಿವನ್.
ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅದು ನೀವು ತೋರಿಸ್ಬೇಕು, ಹೇಳೋದಲ್ಲ. ನಾವು ಎಲ್ಲರೂ ತೋರಿಸ್ಬೇಕು. ನಮಗೆ ಕೊಟ್ಟಿರೋ ಕೆಲಸ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಮಾಡಿದ್ದೀವಿ ಅಂದರೆ ದ್ಯಾಟ್ ಈಸ್ ದ ರೆಸ್ಪೆಕ್ಟ್ ವಿ ಗಿವ್ ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ್ಯಂಡ್ ನಾಟ್ ಎನಿಥಿಂಗ್ ಎಲ್ಸ್ ಅಂತ ಹೇಳ್ತಾ ನಾನು ಇವತ್ತು ಐ ಪ್ರೇ ಫಾರ್ ಹಿಸ್ ಸೋಲ್, ಐ ಥ್ಯಾಂಕ್ ಹಿಸ್ ಸೋಲ್. ಇಟ್ ಈಸ್ ವಿತ್ ಲಾಟ್ ಆಫ್ ಗ್ರ್ಯಾಟಿಟ್ಯೂಡ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್. ನಾವು ನೀವು ಎಲ್ಲರೂ ಈ ವೇದಿಕೆಯಲ್ಲಿ ಇದ್ದೀವಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಮ್ಯಾನ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.